ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಂಗ್ಲಿ. ವಿಷಯ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಚಲನಚಿತ್ರ ನಟರಾದ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳಿಲ್ಲ. ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ನಡೆದ ಘಟನೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಭಿಮಾನಕ್ಕೆ ಒಂದೊಂದು ಮಿತಿ ಇರಬೇಕು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇದೇ ಥರದ ಹಲವಾರು ಸಾಕ್ಷಿಗಳು ಸಿಕ್ಕಿದ್ದಾವೆ. ಆದರೂ ಅಭಿಮಾನಕ್ಕೆ ಕೊನೆ ಇರಲ್ಲ. ಅದಕ್ಕೆ ಒಂದು ಲಿಮಿಟೇಷನ್ ಇರಲಿ ಅಂತ ಪ್ರತಿಯೊಬ್ಬ ನಟ ನಟಿಯರು ಕೇಳ್ಕೊಳ್ತಾ ಇರೋದು ಅಭಿಮಾನಿಗಳ ಹತ್ರ ಅದು ಒಂದೇ. ಯಾಕಂದರೆ ಪ್ರತಿಯೊಬ್ಬ ಅಭಿಮಾನಿ ಹಿಂದೆ ಅವ್ರದ್ದೇ ಆದಂಥ ಒಂದು ಕುಟುಂಬ ಇರುತ್ತೆ, ಪ್ರತಿಯೊಂದು ಜವಾಬ್ದಾರಿ ಇರುತ್ತೆ. ಹಾಗಾಗಿ ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ನಡೆದ ಘಟನೆ ನೀವೆಲ್ಲ ನೋಡಿರ್ತೀರ. 6 ಜನ ಅಭಿಮಾನಿಗಳು, ಗದಗ ಜಿಲ್ಲೆಯಲ್ಲಿ ನಡೆದ ಘಟನೆ. 6 ಜನ ಅಭಿಮಾನಿಗಳಲ್ಲಿ ಒಂದು ಬ್ಯಾನರ್ ಕಟ್ಟೋಕೆ ಅಂತ ಹೋಗ್ಬಿಟ್ಟು ಕರೆಂಟ್ ಶಾಕಿಂದ 3 ಜನ ಅಭಿಮಾನಿಗಳು ತೀರ್ಕೊಂಡಿದ್ದಾರೆ. ಇನ್ನು 3 ಜನ ಹಾಸ್ಪಿಟ್ಲಲ್ಲಿ ದಾಖಲಾಗಿದ್ದಾರೆ. ಹಾಸ್ಪಿಟ್ಲಲ್ಲಿ ನೋವನ್ನ ಅನುಭವಿಸ್ತಾ ಇದ್ದಾರೆ. ಜೀವ ಅನ್ನೋದು ಹುಟ್ಟು ಬರೋಕ್ಕೆ ಹುಳು ಬೀಜ ಅಲ್ಲ. ಒಂದೇ ಸರಿ ಹುಟ್ಟು, ಒಂದೇ ಸರಿ ಸಾವು. ಅದನ್ನು ತಾವೆಲ್ಲರೂ ಕೂಡ ಅಭಿಮಾನಿ ಅಂತ ಬಂದಾಗ ಪ್ರತಿಯೊಬ್ಬರಿಗೆ ಅಭಿಮಾನಿಗಳೇ ಪ್ರತಿಯೊಬ್ಬರು ಇದ್ದೇ ಇರ್ತಾರೆ. ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಅಭಿಮಾನಿಸ್ಬೇಡಿ ಅಂತ ಯಾರೂ ಹೇಳಲ್ಲ, ಅತಿಯಾಗಿ ಅಭಿಮಾನಿಸ್ಬೇಡಿ, ಈ ರೀತಿ ಅಭಿಮಾನಿಸ್ಬೇಡಿ ಅಂತೇಳಿ ಎಲ್ಲರೂ ಹೇಳ್ತಾರೆ. ನಿನ್ನೆ ರಾಕಿಂಗ್ ಸ್ಟಾರ್ ಯಶ್ ಅವರ ಊರಿಗೆ ಭೇಟಿ ಮಾಡಿದರು. ಪಾಪ ಭೇಟಿ ಮಾಡಿ ಅವ್ರಿಗೆಲ್ಲ, ಯಾಕಂದರೆ ಅಲ್ಲಿ ಮಾತು ಬರಲ್ಲ, ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ಮಾತು ಬರಲ್ಲ. ಅದೇ ರೀತಿ ಆ 6 ಜನ ಅಭಿಮಾನಿಗಳಲ್ಲಿ 3 ಜನ ತೀರ್ಕೊಂಡ್ರು, ಇನ್ನು 3 ಜನ ಹಾಸ್ಪಿಟಲ್ ದಾಖಲಾಗಿದ್ದಾರೆ. ಆಮೇಲೆ ಗದಗಿಗೆ ಯಶ್ ಅವರು ಪ್ರಯಾಣ ಮಾಡ್ಬೇಕಾರೆ ನೋಡಿ, ನಿನ್ನೆ ಒಬ್ಬ ನಿಖಿಲ್ ಅಂತ ಅವರು ಇಂಜಿನಿಯರಿಂಗ್ ಅಂತೆ. ಪಾಪ ಇವರು 2 ವೀಲರಲ್ಲಿ ಅವ್ರನ್ನ ಫಾಲೋ ಮಾಡ್ಕೊಳ್ತಾ ಹೋಗಿ ಅವ್ನು ಪೊಲೀಸ್ ಗಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟು ಇವರು ತೀರ್ಕೊಂಡಿದ್ದಾರೆ. ನಿಖಿಲ್ ಅಂತ ಹೇಳಿ ಅವರು ಒಬ್ಬ ಅಭಿಮಾನಿ. ನೋಡಿ, ಇಂಜಿನಿಯರಿಂಗ್ ಅಂತೆ, ಎಲ್ಲಿದೆ? ಅದಕ್ಕೆ ಪ್ರತಿಯೊಬ್ಬರು ತಿಳ್ಕೊಬೇಕಂತ ಹೇಳೋದು ಇದನ್ನೇ. ಅಭಿಮಾನ ಅಂದ್ರೆ ಎಲ್ಲರಿಗೂ ಇದ್ದೇ ಇರುತ್ತೆ. ದಯವಿಟ್ಟು ಈ ರೀತಿ ಅಭಿಮಾನ ತೋರಿಸ್ಕೋಬೇಡಿ ಅಂತ ಪ್ರತಿಯೊಬ್ಬರು ಹೀರೋಗಳು ಪ್ರತಿ ಸಾರಿ ಹೇಳ್ತಾರೆ. ಒಂದು ಸ್ಟೇಜ್ ಮೇಲೆ ಬಂದಾಗ ಇದನ್ನೇ ಫಸ್ಟ್ ಹೇಳ್ತಾ ಇದ್ದಾರೆ. ಇವಾಗ ಎಲ್ಲ ಕಡೆ ಮೊದಲು ಇದನ್ನ ಹೇಳ್ಬಿಟ್ಟು ಬೇರೆ ಮಾತಾಡ್ತಾ ಇದ್ದಾರೆ. ತಾವೆಲ್ಲರೂ ನೋಡಿರ್ತೀರ ಅಲ್ವಾ? ಮೊನ್ನೆ ಇದೇ ನಮ್ಮ ಕನ್ನಡ ಕಾಟೇರ ಸಿನಿಮಾದ ಒಂದು ಫಂಕ್ಷನ್ ಇತ್ತು. ಸ್ಟೇಜ್ ಮೇಲೆ ಒಂದು ಕಟೌಟಿಗೆ ಹಾಲನ್ನ ಹಾಕ್ತಾ ಇದ್ರು. ಆ ದರ್ಶನ್ ಸರ್ ಅಲ್ಲಿ ಸ್ಟೇಜ್ ಮೇಲೆ ಹೇಳಿದ್ರು, ಯಾಕ್ರಪ್ಪ ಈ ಥರ ಮಾಡ್ತೀರಾ? ನೀವೆಲ್ಲ ಹಾಲನ್ನ ತಾಂಡು ಹಾಲು ಹಾಕಕ್ಕಂತ ಹೋಗ್ಬಿಟ್ಟು ಎಲ್ಲ ಬಿದ್ದು ಕೈಕಾಲು ಮುರ್ಕೊಂಡ್ರೆ ಸುಮ್ಮನೆ ಕೆಟ್ಟ ಹೆಸರು ಬರೋದು ನಮಗೆ. ಏನಕ್ಕೆ ಮಾಡ್ತೀರಾ? ನಿಮ್ಮ ಮನೆಗಳಿಗೆ ನೀವು ಒಬ್ಬೊಬ್ರು ಮಕ್ಕಳು ಇರ್ತೀರಾ, ನಿಮ್ಮನ್ನು ಕಳ್ಕೊಂಡು ತಂದೆ ತಾಯಿಗಳು ತಬ್ಲೆ ಹಾಕ್ಬೇಕಾ ಅಂತ. ನೀವು ಅದೇ ಹಾಲನ್ನ ತಗೊಂಡೋಗಿ ಬಡವ್ರಿಗೆ ಸಹಾಯ ಮಾಡಿ ಅಂತ ಹೇಳಿದ್ರು. ಅದೇ ರೀತಿ ಪ್ರತಿಯೊಬ್ಬ ಹೀರೋಗಳು ಪ್ರತಿಯೊಬ್ಬರು ಅದೇ ರೀತಿನೇ ಅಭಿಮಾನಿಗಳಿಗೆ ಹೇಳ್ತಾ ಬರ್ತಾ ಇದ್ರು. ಅಭಿಮಾನಕ್ಕೆ ಕೊನೆ ಇಲ್ಲ, ಬಟ್ ಈ ರೀತಿ ಅಭಿಮಾನ ಕೊನೆ ಆಗಬೇಕು ಅನ್ನೋದು ನನ್ನ ಅನಿಸಿಕೆ, ಪ್ರತಿಯೊಬ್ಬರ ಅನಿಸಿಕೆ ಅದೇ. ಯಾಕಂದರೆ ಎಲ್ಲ ತಂದೆ ತಾಯಿಗಳಿಗೂ ಗಂಡು ಮಕ್ಕಳಂತ ಇದ್ದೇ ಇರ್ತಾರೆ, ಹೆಣ್ಮಕ್ಳಂತ ಇದ್ದೇ ಇರ್ತಾರೆ. ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳ ಮೇಲೆ ಭಾಳ ಭರವಸೆ ಇಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಒಬ್ಬರು ಮನೇಲಿ ಒಬ್ಬನೇ ಮಗ ಇರ್ಬೋದು, ಆ ಮಗನ್ನು ಕಳ್ಕೊಂಡ್ರೆ ಅವ್ರಿಗೆ ಇನ್ಯಾರು ದಿಕ್ಕು ಅಲ್ವಾ ಸ್ನೇಹಿತರೆ? ತುಂಬ ನೋವಾಗುತ್ತೆ. ಯಾಕಂದರೆ ಅಭಿಮಾನ, ನಾವು ಒಬ್ಬ ಕನ್ನಡ ಚಲನಚಿತ್ರ ನಟರಾದ ಅಭಿಮಾನಿಗಳೇ ನಾವು ಕೂಡ ಅಲ್ವಾ? ನಾವು ಹಿಂದೆಲ್ಲ ಏನೆಲ್ಲ ಮಾಡ್ಕೊಳ್ತಾ ಬಂದ್ವಿ. ಇವಾಗ ಬರ್ತಾ ನಾವು ಕೂಡ ತಿಳ್ಕೊಂಡಿದ್ವಿ. ತಮಗೆಲ್ಲ ಗೊತ್ತಿರಬೇಕು ಸ್ನೇಹಿತರೆ, ದಾವಣಗೆರೆಯಿಂದ ಬೆಂಗಳೂರಿಗೆ ನಾವು ದುನಿಯಾ ವಿಜಯಣ್ಣವರ ಬರ್ತಡೆಗೆ ಸೈಕಲಲ್ಲಿ 2 ವರ್ಷ ಹೋಗಿದ್ವಿ. ಫಸ್ಟ್ನೇ ವರ್ಷನೂ ಹೋಗಿದ್ವಿ, 2ನೇ ವರ್ಷನೂ ಸೈಕಲಲ್ಲಿ ಹೋದಾಗ ನಾವು ವಿಜಯಣ್ಣ ಸ್ವತಃ ನಮ್ಗೆ ಏನು ಹೇಳಿದ್ರು, ನಿಮ್ಮ ಕೈ ಮುಗಿತೀನಿ, ನೀವು ಈ ಥರ ಮಾಡೋಕ್ಕೆ ಹೋಗ್ಬೇಡಿ, ರಿಸ್ಕು. ಏನಕ್ಕೆ ಕೇಳಿದ್ರು ಅಂದರೆ, ನಾವೇನೋ ನಮ್ಮ ಖುಷಿಗೆ, ನಮ್ಮ ಅಭಿಮಾನಕ್ಕೆ ಬಂದ್ಬಿಡ್ತೀವಿ. ಅವ್ರು ಹೇಳಿದ್ದೇನು ಅಂತಂದರೆ, ನೀವು ಬರ್ತೀರಪ್ಪ, ನೈಟೆಲ್ಲ ಬರ್ತೀರಾ, ದಾವಣಗೆರೆಯಿಂದ ಇಲ್ಲಿ ಮಠ ಬರ್ತೀರಂದಮೇಲೆ ಡೇ ಅಷ್ಟೇ ಬರೋಕ್ಕಾಗ, ನೈಟೆಲ್ಲ ಬರ್ತೀರಿ, ಎಲ್ಲೋ ಆಲ್ಟ್ ಆಗಬೇಕು, ಇಲ್ಲ ಹೈವೇದಲ್ಲಿ ಬರ್ತಾ ಇರ್ತೀರ, ಎಲ್ಲೋ ಸೈಕಲ್ ಲಾರಿ ಗೊತ್ತಿತ್ತು, ಏನೋ ಒಂದು ಅನಾಹುತ ಆದರೆ ಅದಕ್ಕೆ ಯಾರಪ್ಪ ಜವಾಬ್ದಾರಿ? ನನ್ನ ಮನಸ್ಸಿನ ನೋವಾಗುತ್ತೆ, ನಿಮ್ಮ ಅಪ್ಪ ಅಮ್ಮಗಳು ನೋವಾಗುತ್ತೆ, ಅದನ್ನು ಯಾರು ತಂದು ಕೊಡ್ತಾರೆ ನೋವನ್ನ? ಯಾರು ಇದು ಮಾಡ್ತಾರೆ ಅಂತ ಹೇಳಿದಾಗ ಅವ್ರು ಪಾಪ ಕೈ ಮುಗ್ಕೊಂಡು ಕೇಳೋಗಾದ್ರೆ ನಾವು ಅಲ್ಲಿಗೆ ಅದನ್ನ ಕೊನೆಗೊಳಿಸಿದ್ವಿ. ಒಬ್ಬ ಹೀರೋಗೋಸ್ಕರ ನಾವು ಮಾಡ್ತಾ ಇದೀವಿ, ಅದನ್ನ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನಾವೇನಕ್ಕೆ ಮಾಡ್ಬೇಕದನ್ನ ಅಲ್ವಾ? ಬೇರೆ ಮಾಡ್ರಿ, ಅವ್ರು ಹೇಳೋದು ಒಂದೇ, ಬೇರೆ ಮಾಡ್ರಿ. ನೀವು ಮಾಡೋ ಅದನ್ನೇ, ನೀವು ಬ್ಯಾನರ್ ಹಾಕೋದನ್ನೇ, ಹೂವು ಹಾಕೋದನ್ನೇ, ಹೂವಿನ ಹಾರ ಹಾಕೋದನ್ನೇ, ಕೇಕ್ ತರೋದನ್ನೇ, ಆ ದುಡ್ಡನ್ನ ತಗೊಂಡೋಗಿ ಇಷ್ಟು ಅಂತ ಅಡುಗೆ ಮಾಡಿಸ್ರಿ, ಇಷ್ಟು ಅಡುಗೆ ಮಾಡಿಸಿ ಅನಾಥಾಶ್ರಮಗಳಿಗೆ ಕೊಡ್ರಿ, ಅನಾಥ ಮಕ್ಳಿಗೆ ಕೊಡ್ರಿ. ದೇವ್ರು ನಿಮ್ಮನ್ನ ಕಾಪಾಡ್ತಾನೆ. ನಮಗಲ್ಲಪ್ಪ, ನಾವು ನಿಮ್ಮ ಥರ ಮನುಷ್ಯರು. ನಿಮ್ಮ ಕೆಲಸ ನೀವು ಮಾಡ್ತಿದ್ರೆ ನಮ್ಮ ಕೆಲಸ ನಾವು ಮಾಡ್ತೀವಿ. ನಿಮಗೆ ಅದೇ ಕೆಲಸ, ನಮ್ಗೆ ಇದೇ ಕೆಲಸ, ಏನೂ ಮಾಡೋಕ್ಕಾಗಲ್ಲ. ಅಭಿಮಾನ ತೋರಿಸ್ರಿ, ಅಂಧ ಅಭಿಮಾನ ತೋರಿಸ್ಬೇಡ್ರಿ.
ಅಂತ ಅಷ್ಟು ನೀಟಾಗಿ ಹೇಳ್ತಾರೆ. ದುನಿಯಾ ವಿಜಯ್ ಸರ್ ಅಷ್ಟೇ ಅಲ್ಲ, ಎಲ್ಲ ಹೀರೋಗಳು ಇದನ್ನೇ ಹೇಳ್ತಾರೆ. ಪ್ರತಿಯೊಬ್ಬರು ಇದನ್ನ ಪಾಲಿಸ್ಬೇಕು. ದಯವಿಟ್ಟು ಸ್ನೇಹಿತರೆ, ತುಂಬ ನೋವಾಯ್ತು ನನಗೆ ನಿನ್ನೆ ನೋಡಿದಾಗಿಂದ. ಎಲ್ಲರೂ ವಿಡಿಯೋ ನೋಡ್ತಾ ಕೂತ್ಕೊಂಡು ಯೂಟ್ಯೂಬಲ್ಲಿ ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ನ್ಯೂಸ್ ಚಾನಲ್ ಆಗ್ಬೋದು, ಯೂಟ್ಯೂಬರ್ಸ್ ಆಗ್ಬೋದು, ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ. ಏನಕ್ಕೆ ಮಾತಾಡ್ತಿದ್ದಾರೆ ಅಂದರೆ, ಜೀವಗಳು ಅಲ್ವಾ, ಕಳ್ಕೊಳ್ತಾ ಇರೋದು ಜೀವನ. ಅಭಿಮಾನಿಗಳು ತಮ್ಮ ಪ್ರಾಣನೇ ಕಳ್ಕೊಂಡ್ರಂದ್ರೆ ಇನ್ನೇನು, ಅದಕ್ಕೆ ಯಾಕೆ ಬೇಕು ಈ ಅಭಿಮಾನ? ಯಾರಿಗೆ ಬೇಕು ಈ ಹುಟ್ಟೋ ಹಬ್ಬ? ನೋಡ್ರಿ, ನಿನ್ನೆ ಅವರ ಒಂದು ಅಭಿಮಾನಿಗಳ ಜಾಗದಲ್ಲಿ ಎತ್ಕೊಂಡು ಅವ್ರ ಕರ್ತವ್ಯ ಮಾಡಕ್ಕೆ ಹೋದ್ರು. ನಾನು ಬ್ಯಾನರ್ ಹಾಕಬೇಕು, ನಮ್ಮ ಅಣ್ಣರ ಬ್ಯಾನರ್ ಹಾಕಬೇಕು, ಚೆನ್ನಾಗಿ ಎಲ್ಲರ ಮನಸ್ಸಲ್ಲಿ ಇದ್ದೇ ಇರುತ್ತೆ, ಅದನ್ನು ಮಾಡಕ್ಕೆ ಹೋಗಿದ್ದಾರೆ ಪಾಪ ಅವರು. ಆ ಸಂದರ್ಭದಲ್ಲಿ ಪಾಪದ ಕರೆಂಟ್ ಶಾಕಿಂದ ನೋಡ್ರಿ ಹಣೆ ಬರ ಅಂತಾರೆ, ಹಂಗಾಯ್ತು ಪಾಪ. ಎಷ್ಟವರು ಪಾಪ ಎಲ್ಲಿದ್ರೇನೋ ಗೊತ್ತಿಲ್ಲ ಸರ್. ಅವರು ನಿಜವಾಗ್ಲೂ ಒಬ್ಬ ಸೆಲೆಬ್ರಿಟಿ, ಒಬ್ಬ ಹೀರೋ ಅಂದಮೇಲೆ ಅವ್ರಿಗೆ 100 ಕಮಿಟ್ಮೆಂಟ್ಸ್ ಇರುತ್ತೆ. ಸಾಮಾನ್ಯ ಜನರೇ ಅವ್ರು ಫ್ರೀ ಇರಲ್ಲ ಅಂದಮೇಲೆ ನಮ್ಮದು ಅವರೆಷ್ಟು ಬ್ಯುಸಿ ಇರಬೇಕು ನೀವೇ ಅರ್ಥ ಮಾಡಿಕೊಟ್ರಿ. ಅವರು ಪಾಪ ಯಾವುದೋ ಒಂದು ಶೂಟ್ ಮೇಲೆ ಹೊರಗಡೆ ಹೋಗಿದ್ರಂತೆ. ಆ ಸುದ್ದಿ ಮುಟ್ಟಿದ ತಕ್ಷಣಕ್ಕೆ ಪಾಪ ಅಲ್ಲಿಂದ ರಿಟರ್ನ್ ಗದಗ ಜಿಲ್ಲೆಗೆ ಭೇಟಿ ಮಾಡಿ ಅವರೆಲ್ಲ ತಂದೆ ತಾಯಿಗಳಿಗೆ ಸಮಾಧಾನ ಮಾಡೋದಿದೆಯಲ್ಲ, ಅದು ಸುಮ್ಮನೆ ಅಲ್ಲ. ಒಂದು ಸಮಾಧಾನ, ಅವ್ರು ಏನೇ ಮಾಡಿದ್ರು ಸಮಾಧಾನ ಅಲ್ಲ ತಂದೆ ತಾಯಿಗೆ. ಈಗೇನಪ್ಪ ಅಂತಂದ್ರೆ ಒಂದು ದೊಡ್ಡ ಮರ ಬೆಳೆದಿರುತ್ತೆ, ಆ ಮರ ಬುಡ ಸಮೇತ ಕಿತ್ತಾಕ್ಬಿಟ್ರೆ ಆ ಮರ ನಂಬ್ಕೊಂಡೆ ಎಷ್ಟೋ ಜನ ನರಳಲ್ಲಿ ಇರ್ತಾರಲ್ಲ, ಅವರೆಲ್ಲ ಹೋಗ್ಬೇಕು. ಈ ಥರ ಪಾಪ ಈಗೇನು ಮಾಡೋಕ್ಕಾಗಲ್ಲ. ಸಹಾಯ ಮಾಡ್ಬೋದು ಎಷ್ಟವರು ಪಾಪ ಅವ್ರಿಗೆ, ಅವರ ಕುಟುಂಬಗಳಿಗೆ ಇಷ್ಟ ಅಂತ ಸಹಾಯ ಮಾಡ್ಬೋದು. ಜೀವ ತಂದು ಕೊಡೋಕ್ಕಾಗಲ್ಲವಲ್ಲ, ಅವ್ರು ಅದನ್ನೇ ಹೇಳೋದು. ಈ ಥರ ಅಭಿಮಾನಿ ಏನಕ್ಕೆ ಬೇಕು? ನನಗೆ ಈ ಹುಟ್ಟದಬ್ಬನೇ ಬೇಡ, ಹುಟ್ಟದಬ್ಬಗಳು ಯಾಕೆ ಬೇಕು ಅಂತ ಕೇಳ್ತಾರೆ. ಅವ್ರು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಹೀರೋಗಳು ಅದನ್ನೇ ಕೇಳ್ತಾರೆ. ಅವ್ರು ಒಂದೇ ಒಂದು ಕೇಳೋದು ಏನಪ್ಪ ಅಂದರೆ, ಅವ್ರು ಹುಟ್ಟು ಹಬ್ಬ ಮಾಡ್ಕೋಬೇಕು ಅಂದರೆ ಅವ್ರು ಒಂದೇ ಆಸೆ ಏನು ಅಂದರೆ, ಪ್ರತಿಯೊಬ್ಬ ಅಭಿಮಾನಿನೂ ನಮ್ಮನ್ನ ಮೀಟ್ ಮಾಡಬೇಕು, ನಮ್ಮ ಹತ್ರ ಬರಬೇಕು, ಒಂದು ಫೋಟೋ ತೆಗೆಸ್ಕೊಳ್ಬೇಕನ್ನೋ ಆಸೆ ಅವ್ರಿಗೆ ಇರುತ್ತಲ್ಲ, ಅದಕ್ಕೆ ನಾವೊಂದು ಅವಕಾಶ ಕೊಡೋಣ. ಈಗ 5 ಜನ ಬಂದು ನಾಳೆ 10 ಜನ ಬಂದ್ರು ಅನ್ನೋದು ಬೇಡ. ನನ್ನ ಹುಟ್ಟುಹಬ್ಬಕ್ಕೆ ಪ್ರತಿಯೊಬ್ಬ ಅಭಿಮಾನಿಗಳು ಬರ್ತಾರಲ್ಲ, ಅವ್ರ ಹತ್ರ ನಾವು ಕೂಡ ಅವತ್ತೊಂದು ದಿವಸ ಫ್ರೀ ಆಗಿರೋಣ, ನಮ್ಮ ಮನ್ಸು ಬಿಚ್ಚಿ ಅವ್ರ ಹತ್ರ ಮಾತಾಡೋಣ, ಅವ್ರ ಮನ್ಸು ಬಿಚ್ಚಿ ನಮ್ಮ ಹತ್ರ ಕೇಳೋಣ, ಅವರಲ್ಲಿ ಏನಿರುತ್ತೆ, ನಮ್ಮ ಭಾವನೆ ಏನು, ನಾನು ಯಾಕೆ ಇಷ್ಟ ಇದೆ, ಪ್ರತಿಯೊಂದು ಕೇಳಬೇಕು, ಮಾತಾಡಬೇಕು ಅನ್ನೋ ಒಂದು ಕುತೂಹಲ ಅವ್ರಿಗೂ ಇರುತ್ತೆ, ಹೀರೋಗಳಿಗಾಗಲಿ. ಅದಕ್ಕೋಸ್ಕರ ಅವ್ರು ಹುಟ್ಟುಹಬ್ಬ ದಿನ ಪ್ರತಿಯೊಬ್ಬ ಅಭಿಮಾನಿಗಳು ಮನೆ ಹತ್ರ ಬನ್ನಿ, ನಾವೆಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ರೆ ಅಲ್ಲಿ ಬನ್ನಿ, ತಮ್ಮೆಲ್ಲ ಹತ್ರ ನಾವು ಮಾತಾಡಬೇಕು ಅಂತ ಪ್ರತಿಯೊಬ್ಬರು ಕೇಳ್ಕೊಳ್ತಾರೆ. ಈ ರೀತಿ ಆದಾಗ, ಈ ಥರ ಘಟನೆಗಳು ನಡಿಬೇಕಾದ್ರೆ ಯಾರಿಗೆ ಬೇಕು ಹುಟ್ಟುಹಬ್ಬ ಅಲ್ವಾ? ಹುಟ್ಟುಹಬ್ಬ ಯಾರಿಗೆ ಬೇಕಾಗಿಲ್ಲ? ಅವಾಗ ಇಷ್ಟು ಜನ ಮಾಡ್ಕೊಂಡು ಎಷ್ಟೋ ಜನ ಕಾಯ್ತಾ ಇರ್ತಾರೆ. ನಮ್ಮ ಬಾಸ್ ಬರ್ಡೇ ಇರುತ್ತೆ, ನಮ್ಮ ಅಣ್ಣನ ಹುಟ್ಟುಹಬ್ಬ ಇರುತ್ತೆ, ಹೋಗ್ಬೇಕು, ಹಂಗೆ ಹಿಂಗೆಲ್ಲ ಇರುತ್ತೆ. ಈ ಥರ ಘಟನೆಗಳಾದಾಗ ಎಲ್ಲರ ಮನಸ್ಸು ಮುರಿದೋಗುತ್ತೆ. ಸೊ ಅದಕ್ಕೆ ಈ ಥರ ದೊಡ್ಡದಾಗಿ ಸಿನಿಮಾ ರಿಲೀಸ್ ಆಗಬೇಕಾರಾಗಲಿ, ಇಲ್ಲ ಒಂದು ಪೋಸ್ಟರ್ ಲಾಂಚ್ ಆಗಬೇಕಾರಾಗಲಿ, ಆಡಿಯೋ ಲಾಂಚ್ ಆಗಬೇಕಾದ್ರೆ ಈಗೆಲ್ಲ ಫುಲ್ ಕ್ರೇಜ್ ಆಗಿಬಿಟ್ಟಿದೆ ನಮ್ಮ ಕನ್ನಡದಲ್ಲಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಭಿಮಾನಿಗಳ ದಂಡು ತುಂಬ ದೊಡ್ಡದಾಗಿ ಬೆಳೀತಾ ಇದೆ. ಬೆಳೆಯೋದು ತಪ್ಪಲ್ಲ, ಬೆಳಿಬೇಕು. ನಮ್ಮ ಕನ್ನಡದಲ್ಲಿ, ನಮ್ಮ ಕನ್ನಡ ಸಿನಿಮಾದ ಇಂಡಸ್ಟ್ರಿಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗ ನಟ ಸಾರ್ವಭೌಮ ಅಂತ ಹೇಳ್ತಾರಲ್ಲ, ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಏನು ಹೇಳಿದಿರೋ ಅದನ್ನೇ ನಾವು ಪಾಲನೆ ಮಾಡ್ಕೊಂಡು ಇಲ್ಲಿವರೆಗೂ ಅಭಿಮಾನಿಗಳು ನಮ್ಮ ಎಲ್ಲ ಇಷ್ಟಾರ್ಥಕ ಹೀರೋಗಳನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದೀವಿ ಅವ್ರ ಸಿನಿಮಾ ನೋಡೋ ಮುಖಾಂತರ. ಅದೇ ರೀತಿ ನಮ್ಮ ಕನ್ನಡದಲ್ಲಿ ಬೇರೆ ಭಾಷೆ ಬೆಳಿಬಾರ್ದು, ನಮ್ಮ ಕನ್ನಡ ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಾವು ಸಿನಿಮಾ ರಂಗನ ಅತಿ ಹೆಚ್ಚಾಗಿ ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದೀವಿ. ತಪ್ಪಲ್ಲ, ಆದರೆ ಈ ಥರ ಮಾಡ್ಕೊಳ್ತಾ ಹೋಗೋದು ತಪ್ಪಲ್ವಾ? ಸಿನಿಮಾ ರಿಲೀಸ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಅವಾಗ ನಾವು ಹೆಚ್ಚಿನ ಅಭಿಮಾನವನ್ನು ತೋರಿಸ್ಕೊಳ್ಳೋಕ್ಕೆ ಹೋಗ್ತಾ ಇರ್ತೀವಿ ಅಲ್ವಾ? ಅಲ್ಲಿ ನಮ್ಮ ಮೇಲೆ ನಾವು ಜವಾಬ್ದಾರಿಯಾಗಿ ಇರಬೇಕು. ಏನೇ ಮಾಡಬೇಕಾದ್ರೂ ಅದು ಏನಾಗುತ್ತೆ ಏನಾಗಲ್ಲ, ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಅದು ಯಾರ ಮೇಲೆ ಹೆಸರಾಗುತ್ತೆ. ಲಾಸ್ಟ್ ವರ್ಷ ಅವಾಗ ಮತ್ತೆ ಇದೇ ಥರನೇ ಯಶ್ ಸರ್ ಅವ್ರ ಮನೆ ಹತ್ರ ಪಾಪ ಒಬ್ಬ ಹುಡುಗ ಪೆಟ್ರೋಲ್ ಹಾಕ್ಕೊಂಡು ಬೆಂಕಿ ಹಚ್ಕೊಂಡು ಸುಟ್ಟೋದ. ಅವಾಗ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿತ್ತು. ಇದೇ ರೀತಿ ಮತ್ತೊಂದ್ಸರಿ ಈ ಥರ ಆದರೆ ಪಾಪ ನೋಡಿ, ಇನ್ಯಾವ ವರ್ಷ ಹುಟ್ಟುಹಬ್ಬ ಮಾಡ್ಕೋಬೇಕಂತ ಇಷ್ಟಪಡ್ತಾರೆ ಅವರು. ಅವ್ರ ಜೀವನದಲ್ಲಿ ಹುಟ್ಟುಹಬ್ಬನೇ ಮರ್ತ್ಬಿಡ್ತಾರೆ ಅವರು. ಇದೇ ನೆನಪಾಗುತ್ತೆ ಅವ್ರಿಗೆ. ಅವಾಗ ಪ್ರತಿಯೊಬ್ಬ ಹೀರೋಗಳು ಇದೇ ಥರನೇ ಆಗೋದು. ಒಂದಲ್ಲ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ಅಲ್ವಾ? ನಾವು ಯಾಕೆ ಇವ್ರನ್ನೆಲ್ಲ ಇಷ್ಟಪಡ್ತೀವಿ ಅಂದರೆ, ಒಬ್ಬೊಬ್ರಿಗೆ ಒಂದೊಂದು ಕಾರಣ ಇರುತ್ತೆ. ಒಬ್ಬೊಬ್ಬ ಹೀರೋಗಳಿಗೆ ಒಂದೊಂದು ಕಾರಣ ಇರುತ್ತೆ ಅಭಿಮಾನಿಗಳು ಆಗೋಕ್ಕೆ. ಏನಕ್ಕೆ ಅಂತಂದರೆ, ಅವ್ರನ್ನ ಇಷ್ಟಪಡೋದು ಒಂದೊಂದು ಕುತೂಹಲ ಇರುತ್ತೆ. ಒಂದು ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಇಷ್ಟ ಕೆಲವರಿಗೆ, ಇನ್ನೊಂದು ಅವ್ರ ನಿಜ ಜೀವನದಲ್ಲಿ ಇರೋದು ಇಷ್ಟ, ಇನ್ನೊಂದು ಬಡವರಿಗೆ ಅಭಿಮಾನಿಗಳಿಗೆ ಕಾಣೋ ರೀತಿ, ಅವ್ರನ್ನ ಮಾತಾಡ್ಸೋ ರೀತಿ, ಅವರ ಕುಟುಂಬಗಳಿಗೆ ಸಹಾಯ ಮಾಡೋ ರೀತಿ. ಪ್ರತಿಯೊಬ್ಬರು ಸ್ನೇಹಿತರೆ ಒಂದು ತಿಳ್ಕೊಳ್ರಿ, ಇಲ್ಲಿ ನಾನು ಮುಖ್ಯವಾಗಿ ಹೇಳ್ಬೇಕಾಗಿರೋ ವಿಷಯ ಇದೆ. ಇದಾದ ನಡೆದೆ ಇದನ್ನ ಇಟ್ಬಿಡಿ ಸೈಡಿಗೆ. ಇದು ಒಂದು ಘಟನೆ ಯಾರಿಗೂ ಮರೆಯೋಕ್ಕಾಗಲ್ಲ. ಈ ಸಾವುಗಳನ್ನ, ಪ್ರಾಣಗಳನ್ನ ಕಳ್ಕೊಂಡಿರೋದು ಇದು ಯಾರಿಗೂ ಮರೆಯೋಕ್ಕಾಗಲ್ಲ. ಆಮೇಲೆ ಅಭಿಮಾನಿಗಳ ನಡುವೆ ಅಭಿಮಾನಿಗಳ ಕಿತ್ತಾಟ ನಡೀತಾ ಇದೆ. ಇದಕ್ಕೆ ಕೊನೆಯೇ ಇಲ್ವಾ ಅಂತ ಅನಿಸ್ತಾ ಇದೆ. ಏನಕ್ಕೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೇಸ್ಬುಕ್ ಆಗ್ಬೋದು, ವಾಟ್ಸಪ್ ಆಗ್ಬೋದು, ಆ ಗ್ರೂಪ್ಗಳಾಗ್ಬೋದು ತೆಗೆದು ನೋಡಿದರೆ ಬರೀ ಸಿಗದೆ ಒಬ್ಬರ ಬಗ್ಗೆ ಒಬ್ರು ಕೆಟ್ಟದಾಗ ಮಾತಾಡೋದೆ.
ಬಿಟ್ಟರೆ ಬೇರೆ ಸಿಗ್ತಿಲ್ಲ. ಏನು ಮಾಡ್ತಿದ್ದಾರೆ ಎಲ್ಲ ಜನ ಅಭಿಮಾನಿಗಳು? ಹಂಗಾರೆ ಅರ್ಥ ಮಾಡ್ಕೋಬೇಕು ಅಭಿಮಾನಿಗಳು ಇದನ್ನು. ಎಲ್ಲ ಹೀರೋಗಳು ಎಲ್ಲರೂ ಚೆನ್ನಾಗೇ ಇದ್ದಾರೆ, ಅವರೆಲ್ಲ ಚೆನ್ನಾಗೇ ಇದ್ದಾರೆ. ಅವ್ರವ್ರ ಕೆಲಸ ಆಯಿತು, ಅವ್ರವ್ರು ಏನು ಮಾಡಬೇಕು ಇದೆಲ್ಲ ಇದೇನು ಅಂತ ಅವರು ಅದ್ರಲ್ಲಿ ಬ್ಯುಸಿ ಇರ್ತಾರೆ. ಅಭಿಮಾನಿಗಳು ಎಷ್ಟು ಫ್ರೀ ಇದ್ದಾರೆ ಗೊತ್ತಿಲ್ಲ ನನಗೆ, ಆಯಿತಾ? ಎಲ್ಲ ಅಭಿಮಾನಿಗಳು ಅವರಿಗೆ ಕೆಲಸ ಮಾಡೋಕ್ಕೆ, ಇಲ್ಲಿ ನಾವು ಒಂದು ಹೇಳ್ತೀನಿ, ನಿಜವಾದ ಅಭಿಮಾನಿಗಳು ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಜವಾದ ಪ್ಯೂರ್ ಅಂತಾರಲ್ವ, ಆ ಥರ ನಿಜವಾದ ಅಭಿಮಾನಿಗಳು ಈ ಥರ ಬಯಸಲ್ಲ. ಫೇಕ್ ಅಕೌಂಟ್ಗಳನ್ನ ಓಪನ್ ಮಾಡಿಕೊಂಡು ಅದರಲ್ಲಿ ಕೆಟ್ಟದಾಗೆಲ್ಲ ಕಮೆಂಟ್ಸ್ ಹಾಕ್ಕೊಂಡು ರೀ, ಅವ್ರಿಗೆ ಅಂತ ಘನತೆ ಗೌರವ ಎಲ್ರಿಗೂ ಇರುತ್ತೆ ಕಣ್ರಿ. ಅದು ಪ್ರತಿಯೊಬ್ಬ ಹೀರೋಗೂ ಇರುತ್ತೆ. ನಿಮ್ಮ ಕೈಯಲ್ಲಿ ಫೋನ್ ಇದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಬಂದು ನಿಮಗೆ ತಿಳಿದಿದ್ದೇ ನೀವು ಹಾಕಂತ ಹೋದ್ರಿ, ಏನು ಅರ್ಥ ಆದಂಗಾರೆ? ಮತ್ತು ಯಾರನ್ನ ಅಭಿಮಾನಿಸ್ತಾ ಇದ್ದೀರ ನೀವು? ಆಯಿತು, ನಾನು ನೋಡ್ತೀನಿ. ಮೊನ್ನೆ ದರ್ಶನ್ ಸರ್ ಕಾಟ್ಯಾರ ಸಿನಿಮಾ ರಿಲೀಸ್ ಆಯಿತು. ಸರ್ ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದೀರ, ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ದರ್ಶನ್ ಸರ್ ಅಂದರೆ ಬೇರೆ ಅಲ್ಲ, ಸುದೀಪ್ ಸರ್ ಅಂದರೆ ಬೇರೆ ಅಲ್ಲ, ಯಶ್ ಸರ್ ಅಂದರೆ ಬೇರೆ ಅಲ್ಲ, ಗಣೇಶ್ ಸರ್ ಅಂದರೆ ಬೇರೆ ಅಲ್ಲ, ನಮಗೆ ದುನಿಯಾ ವಿಜಯ ಅಂದ್ರೆ ಬೇರೆ ಅಲ್ಲ. ನಮಗೆಲ್ಲರೂ ಒಂದೇ. ಯಾಕಂದರೆ ನಾವು ಬುದ್ಧಿ ಬಂದಾಗಿನ ಕನ್ನಡ ಸಿನಿಮಾಗಳು ನೋಡ್ಕೊತ ಬಂದಿದ್ದೀವಿ. ಒಂದೊಂದು ಸಿನಿಮಾನ ಅಳವಡಿಸ್ಕೊಂಡಿದ್ದೀವಿ ನಮ್ಮ ಜೀವನಕ್ಕೆ. ನಾವು ಒಬ್ಬೊಬ್ರು ಒಂದು ಸಿನಿಮಾ ಮಾಡಿದಾರಲ್ಲ, ಆ ಸಿನಿಮಾಗಳನ್ನ ಅಳವಡಿಸ್ಕೊತ ಬಂದಿದ್ದೀವಿ. ಹಾಗಾದ್ರೆ ಇಲ್ಲಿ ಯಾರು ಕೆಟ್ಟಾರಲ್ಲ ಕಣ್ರಿ. ಅವ್ರ ಕರ್ತವ್ಯ, ಅವ್ರ ಕೆಲಸ ಅವ್ರು ಮಾಡ್ಬೇಕನ್ರಿ. ಅವ್ರ ಕೆಲಸ ಅವ್ರು ಮಾಡ್ಬೇಕಾದ್ರೆ ನಮ್ಮ ಬಾಸ್ ಹಂಗೆ, ನಮ್ಮ ಬಾಸ್ ಹಿಂಗೆ, ನೀವು ಅದು ಇದು ಏನ್ರಿ ಅದೆಲ್ಲ? ಫೇಸ್ಬುಕ್ ಅಕೌಂಟೆಲ್ಲ ಕ್ರಿಯೇಟ್ ಮಾಡ್ಕೊಂಡು ನೀವೆಲ್ಲ ಫೇಕ್ ಅಕೌಂಟ್ನ ಮಾಡ್ಕೊಂಡು ಕೆಟ್ಟದಾಗ ಎಲ್ಲ ಕಮೆಂಟ್ ಮಾಡ್ಕೊಂಡು ಹೋದ್ರಿ, ಅವ್ರ ಮನ್ಸಿಗೆ ನೋವಾಗಲ್ಲ. ಅವರೆಲ್ಲ ಚೆನ್ನಾಗಿದಾರ್ರಿ. ನೀವು ಅಭಿಮಾನಿಗಳು ಮಾಡೋದು ಇವ್ರು ಮಾಡೋದಕ್ಕೆ ಎಲ್ಲ ಅವ್ರು ಕಿತ್ತಾಡ್ಬೇಕು ಅನ್ಸುತ್ತೆ. ನಿಜವಾಗ್ಲೂ ನಮ್ಗೆ ಅನ್ಸೋದು ಅದೇ. ಇವ್ರು ಮಾಡಿದ್ಕೊಳ್ಳಿ, ಅವ್ರಿಗೆ ಏನು ಬೇಕಂತ ಮಾತಾಡ್ತಿರ್ತಾರಲ್ಲ, ಅದಕ್ಕೆ ಅವರು ಕಿತ್ತಾಡ್ಬೇಕು ಅನ್ಸುತ್ತೆ. ಕಮೆಂಟ್ಸ್ಗಳನ್ನ ನೋಡಿದ್ವಿ, ಆಯ್ತಾ? ಸದ್ಯ ಅವ್ರ ಅಕೌಂಟ್ಗಳು ಅವ್ರು ಯೂಸ್ ಮಾಡಲ್ಲ, ಆಯ್ತಾ? ಅವ್ರ ಜೊತೆಗೆ ಇರ್ತಾರಲ್ಲ, ಅವ್ರು ಯೂಸ್ ಮಾಡ್ತಾ ಇರ್ತಾರೆ, ಅವ್ರು ನೋಡ್ತಾ ಇರ್ತಾರೆ ಕಮೆಂಟ್ಸ್ಗಳನ್ನ. ಇವ್ರು ನೋಡಿದ್ರೆ ಎಷ್ಟು ಹೊಟ್ಟೆವ್ರಿ ಅಲ್ಲ ಅವ್ರಿಗೆ. ಅವರು ಸಿನಿಮಾ ಮಾಡೋದು ನಮಗೋಸ್ಕರನೇ, ಇವರು ಸಿನಿಮಾ ಮಾಡೋದು ನಮಗೋಸ್ಕರ, ಎಲ್ಲರೂ ನಮಗೋಸ್ಕರ ಮಾಡ್ತಿರ್ತಾರೆ. ನಾವ್ಯಾಕೆ ಅಲ್ಲಿ ಇಲ್ಲಿ ಕಿತ್ತಾಡಬೇಕು? ನೀನು ಹಂಗೆ, ಅವ್ರು ಹಿಂಗೆ, ಇವ್ರು ಹಂಗೆ, ಇದೆಲ್ಲ ಕೆಲಸಕ್ಕೆ ಬಾರದೇ ಇರೋ ವಿಚಾರ, ಆಯ್ತಾ? ನಿಮ್ಮ ಮನೆ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಆ ಜವಾಬ್ದಾರಿನ ಅಳವಡಿಸ್ಕೊಂಡು ದುಡೀರಿ, ನಿಮ್ಮ ಮನೆಗೋಸ್ಕರ ದುಡೀರಿ, ಕೆಲಸ ಮಾಡಿ, ನಿಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಚೆನ್ನಾಗಿರಿ, ಆಯ್ತಾ? ಸಿನಿಮಾ ನೋಡಿ, ಬೇಡ ಅಂತೇಳ ಸಿನಿಮಾ, ಕನ್ನಡ ಸಿನಿಮಾ ನೋಡಬೇಕು, ಬೆಳೆಸ್ಬೇಕು, ಆಯ್ತಾ? ಅದನ್ನ ತುಂಬ ಹೃದಯದಿಂದ ಹೋಗಿ ಸಿನಿಮಾ ಥಿಯೇಟ್ರಿಗೆ ಹೋದ್ರಿ, ತುಂಬ ಹೃದಯದಿಂದ ಹೋಗ್ತೀರಾ. ನೀವು ನೆಚ್ಚಿನ ನಟನಿಗೋಸ್ಕರ ಹೋಗ್ತೀರಾ. ಬೇರೆ ನಟರ ಸಿನಿಮಾಕ್ಕೆ ಅಷ್ಟೇ ಹೋಗಿ. ನಾನು ಪರಭಾಷೆ ನಟರ ಸಿನಿಮಾಕ್ಕೆ ಹೋಗಿ ಅಂತ ಹೇಳ್ತಾ ಇಲ್ಲ. ನಮ್ಮ ಕನ್ನಡ ಸಿನಿಮಾ ನಟರು ಇದ್ದಾರಲ್ಲ, ಕನ್ನಡಿಗರಿದ್ದಾರಲ್ಲ, ಅವ್ರಿಗೋಸ್ಕರ ಹೋಗಿ, ಖುಷಿಯಿಂದ ಹೋಗಿ. ನಾನೊಬ್ಬ ದರ್ಶನ್ ಅಭಿಮಾನಿ ಆದ ತಕ್ಷಣಕ್ಕೆ, ದರ್ಶನ್ ಸರ್ ಅಭಿಮಾನಿ ಆದ ತಕ್ಷಣಕ್ಕೆ ಅವ್ರದೇ ಸಿನಿಮಾ ನೋಡಬೇಕು, ಇಲ್ಲ ಕಿಚ್ಚ ಸುದೀಪ್ ಸರ್ ಅಭಿಮಾನಿ ಆದ ತಕ್ಷಣ ಅವ್ರದೇ ಸಿನಿಮಾ ನೋಡಬೇಕು, ನಾನು ದುನಿಯಾ ವಿಜಯನ ಅಭಿಮಾನಿ ತಕ್ಷಣ ಅವ್ರ ಸಿನಿಮಾ ಮಾತ್ರ ನಾನು ನೋಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಕಣ್ರಿ. ಅದು ಇರಬಾರ್ದು. ಅಲ್ಲಿಂದಲೇ ನಾವು ಕೆಟ್ಟವರಾಗೋದು. ಲಾಭ ಏನಿಲ್ಲ ಅದರಿಂದ, ಆಯ್ತಾ? ಲಾಭ ಏನಿಲ್ಲ. ನಂದು ಅನ್ನೋದಕ್ಕೆ ನಾನು ನಮ್ಮದು ಅಂದರೆ ನೋಡಿ, ಎರಡು ಪದ ಅಷ್ಟೇ, ನಂದು ನಮ್ಮದು. ಇದರಲ್ಲಿ ಎಷ್ಟು ಅರ್ಥ ಇದೆ ಅಲ್ವಾ? ನಮ್ಮದು ಅಂದ್ಕೊಳ್ಳೋಣ. ನಾವೆಲ್ಲರೂ ನಮ್ಮದು ಅಂದ್ಕೊಂಡಾಗ ಮಾತ್ರ ನಮ್ಮ ಕನ್ನಡ ಇಂಡಸ್ಟ್ರಿ ಗಟ್ಟಿಯಾಗಿ ನಿಲ್ಲುತ್ತೆ, ದೊಡ್ಡದಾಗಿ ಬೆಳೆಯುತ್ತೆ. ಫ್ಯಾನ್ಸ್ ವಾರ್ ಅನ್ನೋದು ಇವತ್ತು ನಿಲ್ಲಿಸ್ಬಿಡಿ ಪಾಪ. ದಯವಿಟ್ಟು ಹೇಳ್ತೀನಿ, ನೀವು ಹೀರೋಗಳಿಗೆ ನೋವು ಮಾಡ್ತಾ ಇದ್ದೀರಾ. ನಮ್ಮ ಕನ್ನಡ ಸ್ಟಾರ್ ನಟರಿಗೆಲ್ಲ ಭಾಳ ಮನಸ್ಸಿಗೆ ನೋವು ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಕೂಡ ನೀವು ಅದೇನ್ರಿ, ಅದೇನು ಲೈಕಿಗೋಸ್ಕರ ಮಾಡ್ತೀರಾ, ವ್ಯೂಸಿಗೋಸ್ಕರ ಮಾಡ್ತೀರಾ, ಶೇರ್ಗೋಸ್ಕರ ಮಾಡ್ತೀರಾ, ಏನಕ್ಕೋಸ್ಕರ ಮಾಡ್ತೀರಾ ಗೊತ್ತಿಲ್ಲ. ಬಟ್ ಆದರೆ ಒಂದಲ್ಲ ಒಂದು ದಿವಸ ಅದರಿಂದ ನಿಮಗೆ ಕೆಟ್ಟದಾಗೆ ಆಗುತ್ತೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಒಂದಲ್ಲ ಒಂದು ದಿನ ನಿಮಗೆ ಕೆಟ್ಟದಾಗೆ ಆಗುತ್ತೆ. ನಾನು ಕೆಟ್ಟದ್ದು ಬಯಸಲ್ಲ, ಆಯ್ತಾ? ಕೆಟ್ಟದ್ದು ನೀವೇ ಮಾಡ್ಕೊಳ್ತಾ ಇದ್ದೀರಾ, ಆಯ್ತಾ? ನನಗೆ ಯಾವುದೇ ಒಂದು ದ್ವೇಷ ಇಲ್ಲ. ಈ ವಿಡಿಯೋ ಮುಖಾಂತರ ನಿಮ್ಗೆ ಅದನ್ನ ಹರ್ಟ್ ಮಾಡಬೇಕನ್ನೋ ನನಗೆ ಉದ್ದೇಶ ಏನೂ ಇಲ್ಲ. ಯಾಕಂದರೆ ಬೇಸರ ಆಗುತ್ತೆ. ಇವತ್ತು ಒಳ್ಳೆ ಸಂದೇಶಗಳೇ ಬರ್ತಾ ಇಲ್ಲ ಕಣ್ರಿ ಸೋಷಿಯಲ್ ಮೀಡಿಯಾದಲ್ಲಿ. ಒಳ್ಳೆ ಸಂದೇಶ ಏನು ತೋರಿಸ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ? ಯಾವುದೇ ಒಂದು ಪೇಜ್ ಓಪನ್ ಮಾಡಿದ್ರು ಕೂಡ ಅಲ್ಲಿ ಯಾರ್ದೋ ಬಗ್ಗೆ ಮಾತಾಡ್ತೀರಾ. ಇನ್ನು ಬೇರೆ ನಿಮ್ಮ ಬಗ್ಗೆ ನೀವು ಮಾತಾಡ್ಕೊಳ್ಳಿ, ನಿಮ್ಮ ಟ್ಯಾಲೆಂಟ್ ಏನಿದ್ರೆ ತೋರಿಸ್ಕೊಳ್ಳಿ, ನಿಮ್ದು ಏನಿದ್ರೆ ಹೇಳ್ರಿ, ಒಳ್ಳೇದನ್ನ ಮಾಡ್ರಿ, 4 ಜನಕ್ಕೆ ಒಳ್ಳೇದು ಮಾಡಿ ಹಾಕ್ರಿ ವಿಡಿಯೋನ. ಯಾರು ಬೇಡ ಅಂತಾರೆ? ಇವತ್ತು ಕೆಲವ್ರು ಅಂತಾರೆ, ಯಾರಿಗೋ ಒಂದು ಬೆಡ್ಶೀಟ್ ಹೊಚ್ಚಿದ ವಿಡಿಯೋ ಮಾಡಾಕಿದ, ಒಂದು ಯಾರಿಗೋ ಒಂದು ಬಂದ್ ಕೊಡಿಸಿದ ವಿಡಿಯೋ ಮಾಡಾಕಿದ, ಯಾರಿಗೊಂದು ಊಟ ಕೊಡಿಸಿದ ವಿಡಿಯೋ ಮಾಡಾಕಿದ. ಮಾಡ್ರಿ, ನೀವು ಮಾಡ್ರಿ. ಕೆಲವರು ಯಾರ್ದೋ ದುಡ್ಡು ತಗೊಂಬಂದು ಮಾಡಿ ತೋರಿಸಿ ಪೋಸ್ಟ್ ಕೊಡ್ತಾರೆ ವಿಡಿಯೋ ಮುಖಾಂತರ. ತಮ್ಮದೇ ದುಡ್ಡಿಂದ ನೀವು ಮಾಡ್ರಿ. ಅದೇ ಹೀರೋಗಳ ಹೆಸರಲ್ಲೇ ಮಾಡ್ರಿ. ನೀವು ನಿಮ್ಮ ಹೀರೋಗಳ ಹೆಸರಲ್ಲೇ ಮಾಡಿ. ನಾನು ಕನ್ನಡಿಗ, ಕನ್ನಡ ಚಲನಚಿತ್ರದ ನಟರೆಲ್ಲ ಪ್ರತಿಯೊಬ್ಬರ ಅಭಿಮಾನಿ. ನಾನು ಅವ್ರ ಹೆಸರಲ್ಲಿ ನಾನು ಮಾಡ್ತೀನಿ. ನನಗೂ ಒಳ್ಳೇದಾಗಲಿ, ನನ್ನ ಕುಟುಂಬಕ್ಕೂ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ. ಇದನ್ನು ಕೇಳ್ಕೊಂಡು ಮಾಡ್ರಿ. ಜನ ಯಾಕ್ರಿ ಮೆಚ್ಚಲ್ಲ? ಜನ ಮೆಚ್ಚಬೇಕು ಅಂದರೆ ನೀವು ಮಾಡೋ ಕೆಲಸ ಅಲ್ಲ. ಜನ ಮೆಚ್ಚೋಕ್ಕೋಸ್ಕರ ನೀವು ಕೆಲಸ ಮಾಡೋಕೆ ಹೋದ್ರೆ ಅಲ್ಲ. ದೇವರು ನಿಮ್ಮನ್ನ ಮೆಚ್ಚಬೇಕು. ಆ ಥರ ಮಾಡಿ. ಸುಮ್ಮನೆ ಇವೆಲ್ಲ ಖಾಲಿ ಪಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಕಾಮೆಂಟ್ ಹಾಕಿದೇನೋ, ಅದನ್ನು ಮಾಡಿದೆ ಇದನ್ನು ಮಾಡಿದೆ, ಏನೂ ಉಪಯೋಗ ಇಲ್ಲ ಅದರಿಂದ.
ಆಯ್ತಾ. ನಿಮ್ಮ ರೆಸ್ಪಾನ್ಸ್ ನೀವೇ ಕಳ್ಕೊಂತೀರಾ. ಆಮೇಲೆ ಫೇಕ್ ಅಕೌಂಟ್ ಓಪನ್ ಮಾಡ್ಕೊಂಡಿರ್ತಾರೆ. ಯಾರ ಮೇಲೆ? ಒಬ್ಬ ದೊಡ್ಡ ಸ್ಟಾರ್ ನಟರ ಹೆಸರಲ್ಲಿ ಒಂದು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡ್ಕೊಂಡಿರ್ತೀರ. ಕಮೆಂಟ್ ಹಾಕಿ ಅಲ್ಲಿಗೆ DP ಅವ್ರ ಫೋಟೋ ಹಾಕಿರ್ತೀರ. ನೀವು ಮಾಡೋ ಕಚಡ ಕೆಲಸಗಳಿಗೆ ದೊಡ್ಡವ್ರ ಮರ್ಯಾದೆ ಹೋಗ್ಬೇಕಾ? ನಿಮ್ಮ ಹತ್ರ ಮರ್ಯಾದೆ ಕಳ್ಕೊಳ್ಳೋ ಅವಶ್ಯಕತೆ ಅವ್ರಿಗೇನಿರುತ್ತೆ? ಅವ್ರು ಹೇಳಿದ್ರೆ ಯಾವ ಥರ ಬಂದು ನನಗೆ ಇವ್ನು ಕಂಡ್ರೆ ಆಗಲ್ಲ, ಅವ್ನು ಕಂಡ್ರೆ ಆಗಲ್ಲ ಅಂತ ಯಾರ ಹತ್ರ ಬಂದು ಹೇಳಿದಾರ? ಯಾರಿಗೂ ಹೇಳಿಲ್ಲ ಕಣ್ರಿ. ಒಂದು ಸ್ಟೇಜ್ ಮೇಲೆ ಬಂದು ಹೇಳ್ತಾರೆ ನಾವೆಲ್ಲ ಒಂದೇ ಅಂತ. ನೀವು ಯಾಕೆ ಅದನ್ನ ಅರ್ಥ ಮಾಡಿ? ನಮ್ಮ ಮೊನ್ನೆ ನೋಡಿದೆ, ನಮ್ಮ ದುನಿಯಾ ವಿಜಯಣ್ಣ ಮಾತಾಡಿದರು. ಅದ್ರಲ್ಲಿ ನನಗೆ ಇಷ್ಟ ಆಯಿತು. ಅವ್ರ ಮನಸ್ಸಲ್ಲಿರೋದು ಓಪನ್ ಆಗಿ ಮಾತಾಡಿದ್ದಾರೆ. ನೋಡ್ರಪ್ಪ, ನಾವು ಯಾರು ಕೂಡ ಬೇರೆ ಅಲ್ಲ. ದಯವಿಟ್ಟು ಇದನ್ನ ತಲೆಯಿಂದ ತೆಗೆದಾಕಿ. ನಾವೆಲ್ಲ ಚೆನ್ನಾಗೇ ಇರ್ತೀವಿ. ನಾವು ನಗ್ನಾಗ್ತಾ ನಮ್ಮ ಕೆಲಸ ಆಯಿತು, ನಮ್ದಾಯ್ತು, ನಾವು ಫ್ರೀ ಟೈಮಲ್ಲಿ ನಾವು ಮಾತಾಡ್ತೀವಿ. ಅವ್ರ ಮನೆಗಳಿಗೆ ನಾವು ಹೋಗ್ತೀವಿ, ನಮ್ಮ ಮನೆಗಳು ಅವ್ರು ಬರ್ತಾರೆ. ಪ್ರೀತಿ ವಿಶ್ವಾಸದಿಂದ ನಾವು ಚೆನ್ನಾಗೇ ಇದ್ದೀವಿ. ನಮ್ಮ ಇಂಡಸ್ಟ್ರಿ ತಾವೇ ತಲೆಗಳ ಹುಳ ಬಿಟ್ಕೊಂಡು ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮಿಂದ ನಮಗೂ ಟೆನ್ಷನ್ ಕೊಡೋಕೆ ಹೋಗ್ಬೇಡಿ. ದಯವಿಟ್ಟು ತೆಗೆದಾಕಿ. ನಾವೆಲ್ಲ ಚೆನ್ನಾಗಿರ್ತೀವಿ. ಕೊನೆಗೆ ಒಂದು ಮಾತು ಹೇಳಿದ್ರು ಅವರು, ನಾವು ಚೆನ್ನಾಗೇ ಇರ್ತೀವಿ. ಒಂದು ಸಪೋಸ್ ನಿಮ್ಗೆ ಅನ್ಸ್ಬೋದು ಬೇಕಾದ್ರೆ ಒಂದು ಟೈಮಲ್ಲಿ ನಾವೇ ಬಕರೆಗಳಾಗ್ಬಿಟ್ವಾ ಇವರೆಲ್ಲ ಚೆನ್ನಾಗೇ ಇದ್ದಾರೆ ಅಂತ. ನಿಜ, ದಯವಿಟ್ಟು ಅದು ಮರ್ತ್ಬಿಡ್ರಿ. ಈ ಥರ ಫ್ಯಾನ್ಸ್ ವಾರನ್ನು ಮಾಡೋದು ಇವೆಲ್ಲ ಒಳ್ಳೇದಲ್ಲ. ಇವೆಲ್ಲ ತಂದು ಕೊಡೋದು ಅಲ್ಲ. ನಿಮ್ಗೇನು ಯಶಸ್ಸು, ಶ್ರೇಯಸ್ಸು, ಹೆಸರು ಯಾವ ತಂದು ಕೊಡಲ್ಲ. ಆಯ್ತಾ? ನಿಮ್ಮ ಒಳ್ಳೆತನ ನೀವು ಮಾಡೋ ಜನ ಸೇವೆ. ಇವತ್ತು 10 ರೂಪಾಯಿ ಇದ್ದರೆ 5 ರೂಪಾಯಿ ಯಾರಿಗಾದ್ರು ದಾನ ಮಾಡಿ. ಆಯ್ತಾ? ಮಾಡಿ. ಅದನ್ನು ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಲು. ಇವತ್ತು ಎಷ್ಟೋ ಸಂಘಟನೆಗಳು ಓಪನ್ ಆಗಿದ್ದಾವೆ. ಎಷ್ಟೋ ಸಂಘಟನೆಗಳು. ಆಯ್ತಾ? ಒಬ್ಬ ಚಲನಚಿತ್ರ ನಟನ ಹೆಸರಲ್ಲಿ ಎಷ್ಟೋ ಸಂಘಟನೆಗಳು ತಾಲೂಕು, ಜಿಲ್ಲೆ ಎಲ್ಲಿ ಬೇಕಲ್ಲೇ ಆಗಿದ್ದಾವೆ. ಅಲ್ಲಿ ಯಾವ ರೀತಿ ಹೋಗ್ಬೇಕೋ ಆ ರೀತಿ ಹೋಗ್ತಾ ಇಲ್ಲ. ಆಯ್ತಾ? ಒಂದು ಟೀಮ್ ಇದ್ದರೆ, ಆ ಒಂದು ಸಿನಿಮಾ ಇದ್ದರೆ ಅಲ್ಲಿ 10 ಟೀಮ್ ಇರ್ತವೆ. 10 ಟೀಮ್ 10 ಥರ ಆಗಿದ್ದಾವೆ. ಆಯ್ತಾ? ಒಬ್ಬ ಹೀರೋ ಅವರ ಟೀಮ್ಗಳು 10 ಇದ್ರೆ 10 ಒಂದೊಂದು ಥರ ಆಗಿದ್ದಾವೆ. 10 ಟೀಮ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ. ಆಯ್ತಾ? 10 ಟೀಮ್ ಮಾಡ್ಕೊಳ್ಳಿ. ಟೀಮಿಗೆ ಏನೇ ಹೆಸರಿಟ್ಕೊಳ್ಳಿ, ಗೌರವ ಆಯ್ತು ಅಂದ್ರೆ ಹೆಸರಿಟ್ಕೊಳ್ಳಿ. ಅಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀರಿ, ಒಂದು ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ಒಂದು ಕೆಲಸ ಮಾಡಿದ್ರಿ, ಎಲ್ಲರೂ ಒಗ್ಗೂಡಿಸ್ಕೊಂಡು ಮಾಡಿ. ಆಯ್ತಾ? ಅಲ್ಲಿ ಭೇದ ಭಾವ ಮಾಡ್ಕೊಂಡ್ರೆ ನಿಮ್ಗೇನು ಸಿಗುತ್ತೆ? ಅಭಿಮಾನಿಗಳಂತ ಅವ್ರು ಹೆಂಗೆ ಹೋಗ್ಬೇಕು? ಅವ್ರಿಗೆ ನೀವು ಮಾಡಿದ್ದು ಚಂದ, ಅವ್ರು ಮಾಡಿದ್ದು ಚಂದ, ಎಲ್ಲರೂ ಮಾಡಿದ್ದು ಚಂದಾನೆ. ಆಯ್ತಾ? ನೀವು ನನಗೆ ಮಾಡಿದ್ರೆ ನೀವು ನನಗೆ, ಎಲ್ಲರೂ ಅವ್ರಿಗೆ ಮಾಡಿರ್ತಾರೆ. ಆದರೆ ನೀವೆಲ್ಲ ಕಚ್ಚಾಡ್ಕೊಂಡು ಮಾಡಿದ್ರೆ ಏನು ಹೋಗ್ಬೇಕಾ? ಅಲ್ವಾ? ಪ್ರೀತಿ ವಿಶ್ವಾಸದಿಂದ ಮಾಡಿರಿ. ಹಬ್ಬ ಅಂತೀರಾ, ಒಂದು ಸಿನಿಮಾ ರಿಲೀಸ್ ಆದ್ಮೇಲೆ ಹಬ್ಬ ಮಾಡ್ದಂಗೆ, ಜಾತ್ರೆ ಮಾಡ್ದಂಗೆ, ಆ ಜಾತ್ರೆಲ್ಲೇ ಮನ್ಸೊಳಗೆ ಒಂದು ಕಿಚ್ಚಿಟ್ಕೊಂಡು ಮಾಡಿದ್ರೆ, ಅದ್ರ ನೋವು ಇಟ್ಕೊಂಡು ಮಾಡಿದ್ರೆ, ನಾನು ಅವನಿಗಿಂತ ಜಾಸ್ತಿ ಮಾಡ್ಬೇಕು, ಇವನಿಗಿಂತ ಜಾಸ್ತಿ ಮಾಡ್ಬೇಕು ಅಂತ ಹೋದ್ರೆ ಇನ್ನೇನು ಮಾಡ್ದಂಗೆ ಅಲ್ವಾ? ನೀವು ಅಷ್ಟೊಂದು ದುಡ್ಡು ಖರ್ಚು ಮಾಡ್ತೀರಾ, ಅಷ್ಟೆಲ್ಲ ಮಾಡಿದ್ಮೇಲೆ ಏನು ಉಪಯೋಗ? ದಯವಿಟ್ಟು ಸ್ನೇಹಿತರೆ, 3 ಜನ ತೀರ್ಕೊಂಡ್ರು ಪಾಪ. ಅವರು ಹೊಟ್ಟೆ ಉರಿಯುತ್ತೆ ನಿಜವಾಗ್ಲೂ. ಅವ್ರಿಗೆ ತಂದೆ ತಾಯಿಗಳಿಗೆ ಯಾರು ದಿಕ್ಕು ಗೊತ್ತಿಲ್ಲ. ಅರ್ಥ ಆಯ್ತಾ? ಅವ್ರ ಮನೇಲಿ ಪಾಪ ಹೆಣ್ಮಕ್ಳು ಕಣ್ಣೀರು ಹಾಕೋದು, ಅಪ್ಪ ಅಮ್ಮ ಕಣ್ಣೀರು ಹಾಕೋದು, ಪ್ರತಿಯೊಂದು ವೀಡಿಯೋಸ್ನ ನೋಡಿದಾಗ ಮನಸ್ಸಿಗೆ ನೋವಾಗುತ್ತೆ. ಯಾಕಂದ್ರೆ ನಾವು ಕೂಡ ಅಭಿಮಾನಿಗಳೇ ಅಲ್ವಾ? ನಾವು ಎಚ್ಚೆತ್ಕೋಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ ಈ ಥರ ಆಗಬಾರ್ದಪ್ಪ ಅಂತ. ಅವನೇನೋ ಆಗ್ಬಿಡ್ತು, ಅವ್ನು ಹೆಂಗೆ ತಿನ್ನೋ ಏನೋ ಗೊತ್ತಿಲ್ಲ, ಮಿಸ್ ಆಗಿ ಕರೆಂಟ್ ವೈರ್ ಹಿಡ್ಕೊಂಡೋ ಏನೋ ಗೊತ್ತಿಲ್ಲ, ಅವ್ನ ಪಾಡಿಗೆ ಅವ್ನು ಹಂಗಾಯ್ತು, ನಮ್ದು ಹಂಗೆ ಆಗುತ್ತಾ? ಆಗಲ್ಲ. ಆ್ಯಕ್ಚುಲಿ ನಾವು ಫುಲ್ ಕೇರ್ಫುಲ್. ಈ ಥರ ಏನಾದರೂ ಮೈಂಡ್ ಸೆಟ್ ಇದ್ದರೆ ತೆಗೆದಾಗ್ರಿ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ರೀತಿಯಲ್ಲಿ ಪ್ರತಿಯೊಂದು ಥರ ಏನೋ ಒಂದು ಅನಾಹುತಗಳು ಇದ್ದೇ ಇರ್ತವೆ. ಅದನ್ನು ನಾವು ಯೋಚನೆ ಮಾಡಿ ಇದು ಮಾಡಿದ್ರೆ ಏನಾಗುತ್ತೆ, ಇದು ಮಾಡ್ಬೇಕಾದ್ರೆ ಏನಾಗುತ್ತೆ, ನಮ್ಮ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾಡಬೇಕು. ಆಯ್ತಾ? ಅಭಿಮಾನಕ್ಕೆ ಪ್ರೀತಿಗೆ ಯಾರು ಬೇಡ ಅಂತ ಹೇಳಲ್ಲ, ಅಭಿಮಾನಿಸ್ರಿ, ಇಲ್ಲ ಅಂತಲ್ಲ. ಆದರೆ ಈ ಥರ ಅಭಿಮಾನಿಗಳು ಬಂದಾಗ, ಈ ಥರ ಒಂದು ಅಭಿಮಾನ ತೋರಿಸ್ಕೊಂಡಾಗ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ನೋವಾಗುತ್ತೆ. ಆಯ್ತಾ? ಪಾಪ ನೋಡ್ರಿ, ಅವ್ರು ಎಷ್ಟು ನೈಟ್ ನೆನ್ನೆ ಎಲ್ಲಿದ್ರೋ ಗೊತ್ತಿಲ್ಲ, ಅವತ್ತು ಬರ್ಡೇ ಅವ್ರು ಎಲ್ಲಿದ್ರೇನೋ ಗೊತ್ತಿಲ್ಲ. ಪಾಪ ಅವ್ರ ಮಿಸ್ಸಸ್ಸು, ಮಕ್ಕಳು ಅವರೆಲ್ಲ ಅವ್ರದ್ದೊಂದು ಪ್ಲಾನ್ ಇರುತ್ತೆ. ಆಮೇಲೆ ಒಂದು ಸಿನಿಮಾ ಇದು ಅಂತಂದ್ರೆ ಅವ್ರು ನೂರಾರು ಅವ್ರದ್ದು ಇರುತ್ತೆ ಅಲ್ವಾ? ಅದನ್ನೆಲ್ಲ ಬಿಟ್ಬಿಟ್ಟು ಪಾಪ ಆ ಊರಿಗೆ ಹೋಗ್ಬಿಟ್ಟು ಏನು ಮಾಡಿದ್ರು ಪಾಪ. ಅವ್ರಿಗೆಲ್ಲರಿಗೂ ಹೇಳಿದ್ರು, ಸಮಾಧಾನ ಮಾಡಿದ್ರು. ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಇನ್ನು 3 ಜನ ಅಭಿಮಾನಿಗಳ ಹತ್ರ ಅವ್ರ ಹತ್ರ ಮಾತಾಡಿದ್ರು. ಅದೆಲ್ಲ ಮುಗಿಸ್ಕೊಂಡು ಇನ್ನೊಂದು ಊರಿಗೆ ಹೋಗ್ಬೇಕಾ ಗೊತ್ತಿಲ್ಲ. ಗದಗಿಯಿಂದ ಬರೋ ರೋಡಲ್ಲಿ ನೋಡ್ರಿ ಪಾಪ ಅವ್ರ ಹುಡುಗ ಇಂಜಿನಿಯರ್ ಅಂತೆ. ಇಂಜಿನಿಯರ್ ತನಕ ಓದಿಸಿದಾರೆ ಅವ್ರ ಮನೇಲಿ ಅಂದರೆ ಅದೆಷ್ಟು ಶ್ರಮ ಇರುತ್ತೆ, ಅದೆಷ್ಟು ಕಷ್ಟ ಇರುತ್ತೆ. ತುತ್ತನ್ನ ಸೈಡಿಗೆ ಇಟ್ಬಿಟ್ಟು ನನ್ನ ಮಗ ತಿನ್ನಲಿ ಅಂತ ಒಂದು ಪ್ರೀತಿ ವಿಶ್ವಾಸದಿಂದ ಅದನ್ನ ಬೆಳೆಸ್ಬಿಟ್ಟು ಅಷ್ಟು ದೊಡ್ಡ ಮಗನ್ನ ಮಾಡಿ ಇಂಜಿನಿಯರಿಂಗ್ ಮಾಡಿರ್ತಾರೆ ಒಬ್ಬ ತಂದೆ ತಾಯಿಗಳು ಇವತ್ತಿನ ಕಾಲದಲ್ಲಿ ಅಂತ ಅಂದರೆ ಎಷ್ಟು ಶ್ರಮ ಇರುತ್ತೆ. ಅದು ಸೆಕೆಂಡಲ್ಲಿ ಆ ಹುಡುಗ ಜೀವ ತಗೊಳ್ಳೋಣ ಅಂದರೆ 2 ವೀಲರಲ್ಲಿ ಹೋಗಿ ಯಾವುದೋ ಪೊಲೀಸ್ ಗಾಡಿ ಕುದ್ಬಿಟ್ಟು ಬಿದ್ದು ಸತ್ತ ಅಂದರೆ ಏನ್ರಿ ಅದು? ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರಲ್ಲ ಹಂಗಾರೆ ಅಲ್ವಾ? ಸರ್ ನಾವು ಓದಿಲ್ಲ, ನಾವು ಹೇಳ್ತಿದೀವಲ್ಲ, ಇಷ್ಟು ಮಾತಾಡ್ತಾ ಇದೀವಲ್ಲ ಕೂತ್ಕೊಂಡು, ನಾವೇನು ಓದಿಲ್ಲ. ನಮ್ಮ ತಂದೆ ತಾಯಿ ಆವತ್ತಿನ ಕಾಲದಲ್ಲಿ ನಮ್ಗೆ ಓದಿಸ್ಬೇಕಂತ ಭಾಳ ಇಷ್ಟಪಟ್ರು. ನಾವು ಓದಲಿಲ್ಲ, ಇವತ್ತು ದಡ್ಡರಾಗಿದ್ದೀವಿ. ಅದೇ ರೀತಿ ಎಲ್ಲರೂ ದಡ್ಡರಾಗ ಬೇಡ. ಓದ್ಸೋರು ಮನೇಲಿ ಓದಿಸ್ತಾ ಇರ್ತಾರೆ, ಮೇಲೆ ಓದಿ, ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಒಳ್ಳೆ ಹೆಸರಲ್ಲಿ, ಒಳ್ಳೆ ಜಾಗದಲ್ಲಿ, ಒಳ್ಳೆ ಸ್ಥಾನದಲ್ಲಿ, ಒಳ್ಳೆ ಒಂದು ಕೆಲಸದಲ್ಲಿ ಇರಿ, ದುಡೀರಿ, ತಂದೆ ತಾಯಿ ನೋಡ್ಕೊಳ್ರಿ, ಚೆನ್ನಾಗಿರಿ. ಅಭಿಮಾನಿಸೋದು ಯಾರು ಬೇಡ ಅಂತ ಹೇಳಲ್ಲ. ರೆಸ್ಪಾನ್ಸ್ ಇರಬೇಕು, ಒಂದು ಪ್ರೊಫೆಷ್ನಲ್ ಆಗಿರ್ಬೇಕು ಅಭಿಮಾನಿ ಅಂದರೆ. ಆ ಥರ ಮಾಡಿ
ಪ್ರೊಫೆಷ್ನಲ್ ಅಂದ್ರೆ ಡೀಸೆಂಟ್ ಆಗ ನಿಮ್ಮ ಅಭಿಮಾನಿ ಅಣ್ಣ, ನಾನು ನಿಮ್ಗೆ ಬಂದಿದ್ದೀನಿ, ನಿಮ್ಮ ನೋಡಬೇಕು, ಇಂಥ ಊರು, ನಿಮ್ಮ ಜೊತೆ ಒಂದು ಫೋಟೋ, ಪ್ರೀತಿಯಿಂದ ಹೋಗಿ ಸಿಗ್ತಾರೆ, ಆಯ್ತಾ, ಮಾತಾಡ್ಸ್ಕೊಳ್ಳಿ ಬರೀ. ಈ ಥರದ ದೊಡ್ಡ ಅಭಿಮಾನ ಬೇಡ. ಅವರೆಲ್ಲೋ ಕಾರಲ್ಲಿ ಹೋಗ್ತಾ ಇರ್ತಾರೆ, ಆಯ್ತಾ, ಅವ್ರು ಸಡನ್ ಕಾರ್ ನಿಲ್ಸೋಕ್ಕೂ ಆಗಲ್ಲ ಹಿಂದೆ, ಯಾಕಂದ್ರೆ ಒಂದು ಗಾಡಿ ಅಲ್ಲ ಎಷ್ಟೋ ಗಾಡಿ ಬರ್ತಾ ಇರ್ತವೆ. ಇವೆಲ್ಲ ಅವಾಯ್ಡ್ ಮಾಡ್ರಿ, ಆಯ್ತಾ. ಅವ್ರ ಜೀವಕ್ಕೆ ಹಿಂಸೆ, ಅದು ಅವ್ರ ಮನ್ಸಿಗೆ ಹಿಂಸೆ, ಅದು ನೀವು ಮಾಡೋದು ನೋಡಿ. ನೀವು ಪ್ರಾಣ ಕಳ್ಕೊಂಡ್ರೆ ಅವ್ರು ಖುಷಿ ಆಯ್ತಾ? ಹೆಸರಿಗೆ ಅಂತ ಖುಷಿ ಆಗುತ್ತಾ? ಖುಷಿನೇ ಇಲ್ಲ. ಈ ವರ್ಷನ ಮತ್ತೆ ಯಾವತ್ತೂ ಮರೆಯಲ್ಲ ಅವ್ರು, ಅಲ್ವಾ? ಯಾರದೇ ಆಗಲಿ, ದರ್ಶನ್ ಸರ್ ಆಗಲಿ, ಸುದೀಪ್ ಸರ್ ಆಗಲಿ, ಪ್ರತಿಯೊಬ್ಬ ಹೀರೋ ಸರ್ ಆಗಲಿ, ಎಲ್ಲರಿಗೂ ಕೂಡ ಇದೇ ಒಂದು ಫ್ಯಾನ್ಸ್ ಫಾಲೋವರ್ ಇದ್ದೇ ಇರ್ತಾರೆ. ಪ್ರತಿಯೊಬ್ಬರು ಮಾಡ್ತಾ ಇರೋದು ಇದನ್ನೇ. ಅದನ್ನು ಅವಾಯ್ಡ್ ಮಾಡಿ, ಆಯಿತಾ. ನೀಟ್ನೆಸ್ ಅನ್ನೋದು ನಾವೇ ಒಂದು ತಿಳ್ಕೊಂಡ್ಬಿಟ್ರೆ, ನಾವೇ ಒಂದು ಪ್ರೊಫೆಷನಲ್ ಹೆಂಗೆ ಇರಬೇಕು ಹೆಂಗಿಲ್ಲ ತಿಳ್ಕೊಂಡ್ಬಿಟ್ರೆ ಯಾವುದು ಆಗಲ್ಲ. ಅವ್ರಿಗೊಂದು ಖುಷಿ ಆಗುತ್ತೆ. ಅವಾಗ ನಮ್ಮ ಅಭಿಮಾನಿಗಳನ್ನ ನಾವು ಕಾಣಬೇಕು, ಕರ್ಸೋಣ, ಅವ್ರಿಗೆ ಒಂದು ದಿವಸ ಕರ್ಸೋಣ, ಎಲ್ರಿಗೂ ಒಂದು ಒಳ್ಳೆ ಊಟ ಮಾಡಿಸಿ, ಒಂದು ಒಳ್ಳೆ ಮಾತುಕತೆ ಮಾಡೋಣ ಅಂತ ಅವ್ರಿಗೊಂದು ಹಂಬಲ ಇರುತ್ತೆ. ಅದನ್ನು ತೋರಿಸ್ಕೊಳ್ಳೋಷ್ಟರಲ್ಲಿ ನೀವು ಈ ಥರ ಮಾಡ್ಕೊತೀರ, ಅಲ್ವಾ? ದಯವಿಟ್ಟು ಸ್ನೇಹಿತರೆ, ಎಲ್ಲರೂ ನಿಮ್ಮ ಜೀವನದಲ್ಲಿ ನಿಮ್ಗಾದಂಥ ಒಂದು ಜವಾಬ್ದಾರಿ ಇರುತ್ತೆ. ತಂದೆ ತಾಯಿಗಳು, ಅಕ್ಕ ತಂಗಿಯರು ಎಲ್ಲರೂ ಇರ್ತಾರೆ. ಅವರಿಂದ ದೂರ ಆಗೋಂಥ ಅಭಿಮಾನ ತೋರಿಸ್ಕೊಳಕ್ಕೆ ಹೋಗ್ಬೇಡಿ. ದಯವಿಟ್ಟು ಗಂಡು ಹುಡುಗ್ರ ಮೇಲೇ ನಮ್ಮಂಥ ಗಂಡು ಹುಡುಗ್ರ ಮೇಲೆ ಅವರು ಭರವಸೆ ಇಟ್ಟಿರ್ತಾರೆ ಮನೆಯಲ್ಲಿ. ಹೆಣ್ಮಗಳಾಗಿದ್ದರೆ ಪಾಪ ಮದುವೆ ಮಾಡಿ ಕೊಟ್ಟು ಮನೆಗೆ ಹೋಗಲೇಬೇಕು. ಗಂಡು ಮಗ ಆ ಮನೆಯಲ್ಲೇ ಇದ್ದು ಮದುವೆ ಮಕ್ಕಳು ಮಾಡಿಕೊಂಡು ವಂಶ ಬೆಳೆಸ್ಬೇಕು, ಆಯ್ತಾ. ತಂದೆ ತಾಯಿಗಳ ಪ್ರೀತಿಗೆ ಮಣ್ಣು ಹಾಕ್ಬೇಡ್ರಿ, ಅವ್ರ ಆಸೆಗಳಿಗೆ ಕಲ್ಲು ಹಾಕ್ಬೇಡ್ರಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ಇಷ್ಟೇ ಸ್ನೇಹಿತರೆ, ನನ್ನ ಮಾತಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ.